ಒಂದು ದೇಶ ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಅಂತಿಮ ನಿರ್ಣಯ ಜನರ ನಿರ್ಣಯ ಅನ್ನುವಂಥದ್ದು ನಾವು ಇವತ್ತು ನೋಡ್ಕೊಂಡಿದ್ದೀವಿ. ಎಲ್ಲಕ್ಕಿಂತ ದೊಡ್ಡ ಒಂದು ಸರ್ಕಾರಕ್ಕೆ ಮಾಡಬೇಕಾಗಿರುವುದು ಜನರ ಭಾವನೆಗಳಿಗೆ ಸ್ಪಂದಿಸುವುದು. ಆ ಕೆಲಸ ಇವತ್ತು ಕಾನೂನಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ನರೇಂದ್ರ ಮೋದಿಜಿಯವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅತ್ಯಂತ ಶ್ರದ್ಧೆ ಭಾವದಿಂದ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾನವನ್ನು ಅಯೋಧ್ಯದ ಜನ್ಮಭೂಮಿಯ ಆ ಗರ್ಭಗೃಹದಲ್ಲೇ ಮಾಡ್ತಿರುವಂಥದ್ದು ಇವತ್ತು ಕೋಟಿ ಕೋಟಿ ಭಾರತೀಯರಿಗೆ ಅತ್ಯಂತ ಸಂತೋಷ ತಂದಿದೆ. ನಾನು ಸಮಸ್ತ ಭಾರತೀಯರಿಗೆ ಶುಭಾಶಯಗಳನ್ನು ನೀಡ್ತೀನಿ ಮತ್ತು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ, ಯೋಗಿ ಆದಿತ್ಯನಾಥ್ ಅವರಿಗೆ ಮತ್ತು ಹೋರಾಟ ಮಾಡಿದಂಥ ರಾಮ ಜನ್ಮಭೂಮಿಗೆ ಹೋರಾಟ ಮಾಡಿದಂಥ ಎಲ್ಲ ಮಹಿಳೆಯರು, ಅದಕ್ಕೆ ಅದ್ವಾನಿ ಅವರು, ಜೋಶಿ ಅವರು, ಇನ್ನು ಕೆಲವರೆಲ್ಲ ಇವತ್ತಿಲ್ಲ ನಮ್ಮ ಜೊತೆಗೆ, ಅದು ಎಲ್ಲರನ್ನೂ ನೆನೆಸ್ಕೊಳ್ತೀವಿ. ರಾಮಜನ್ಮ ಹೋರಾಟದಲ್ಲಿ ಕರ್ನಾಟಕಕ್ಕೂ ಭಾಳ ದೊಡ್ಡ ಪಾತ್ರ ಇದೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಅಶೋಕ್, ಶೆಟ್ಟಿ ರವಿ, ಸುನೀಲ್ ಕುಮಾರ್, ಹಲವಾರು ಜನ ಅದರಲ್ಲಿ ಭಾಗವಹಿಸಿರುವಂಥದ್ದು ನಾವು ನೋಡಿದ್ದೇವೆ. ಮತ್ತು ರಾಮನಿಗೂ ಕರ್ನಾಟಕಕ್ಕೆ ನೆಂಟಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಒಂದು ಆಂಜನೇಯದ್ರಿ, ದೊಡ್ಡ ಆಂಜನೇಯನ ಜನ್ಮಸ್ಥಳ ಮತ್ತು ಕರ್ನಾಟಕದಲ್ಲಿ ಆಂಜನೇಯ ಧರ್ಮಸ್ಥಳ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಆಂಜನೇಯನ ಇದ್ದರೆ ರಾಮ ಪರಿಪೂರ್ಣ ಅಂತ, ಇಲ್ಲದಿದ್ದರೆ ಇಲ್ಲ. ಹೀಗಾಗಿ ಮುಂದಿನ ನಮ್ಮ ಗುರಿ ಆಂಜನೇಯನ ಸಮಗ್ರ ಅಭಿವೃದ್ಧಿ ಮಾಡಬೇಕು. ಈಗಾಗಲೇ ಅದಕ್ಕೆ ಎಲ್ಲ ತಯಾರಿಗಳನ್ನು ನಾವು ಮಾಡಿದ್ದೇವೆ. ಒಂದು 100 ಕೋಟಿ ರೂಪಾಯಿ ಯೋಜನೆಗಳನ್ನು ನಾವು ಅಲ್ಲಿ ಹಲವಾರು ಜನ ಭಕ್ತರು ಬರ್ತಾರೆ, ಅವರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಬರುವ ದಿನಗಳಲ್ಲಿ ಸರ್ಕಾರ ಮಾಡಬೇಕಂತ ನಾನು. ಅಲ್ಲಿ ಶ್ರೀರಾಮಚಂದ್ರನೂ ಇದ್ದಾನೆ, ಆಂಜನೇಯನೂ ಇದ್ದಾನೆ. ಇವತ್ತು ಪೂಜೆಯನ್ನು ಮಾಡಿ ನಾವು ಕೂಡ ಭಕ್ತಿ ಭಾವದ ಭಾವನೆಯಲ್ಲಿ ತೇಲಿ ಹೋಗಿದ್ದೇವೆ. ನಾವು ನಮ್ಮ ಕಾಲದಲ್ಲಿ ಇವತ್ತು ರಾಮನ ಪುನರ್ ಪ್ರತಿಷ್ಠಾಪನೆಯನ್ನು ಆಗ್ತಾ ಇರೋದರಿಂದ ಸುಮಾರು 15 ವರ್ಷದ ನಂತರ ನಾವೆಲ್ಲರೂ ಪುಣ್ಯವಂತರು, ಧನ್ಯರು ಅಂತ ನಾನು ಬಯಸ್ತೇನೆ. ನಮ್ಮ ಮುಂದಿನ ಗುರಿ ಈ ರಾಮಚಂದ್ರನ ಸ್ಥಾಪನೆಯ ಜೊತೆಗೆ ರಾಮರಾಜ್ಯದ ಸ್ಥಾಪನೆಯು ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿ ಅಮೃತ ಕಾಲ ಅಂತ ಪ್ರಧಾನಮಂತ್ರಿ 25 ವರ್ಷದಲ್ಲಿ ಭಾರತದಲ್ಲಿ ರಾಮರಾಜ್ಯ ಸ್ಥಾಪನೆ ಆಗೇ ಆಗುತ್ತೆ ಅಂತ ಅದಮ್ಯವಾದಂಥ ವಿಶ್ವಾಸ.